ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲುಗಳ ಸಂರಕ್ಷಣೆಗೆಂದೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠ 1981ರಲ್ಲಿ ಅಭಯಾರಣ್ಯವನ್ನು ಸ್ಥಾಪಿಸಿದೆ. ನವಿಲಿನ ಉಳಿವಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಿ ಸುರಕ್ಷತೆಯ ಜೊತೆಗೆ ಅತ್ಯಂತ ಕಾಳಜಿಯೊಂದಿಗೆ ನವಿಲುಗಳನ್ನು ಪೋಷಿಸುವ ಕೆಲಸ ಮಾಡುತ್ತಿದ್ದು ಭಾರತದ ಏಕೈಕ ಮಯೂರವನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಸಫಾರಿಗೆ ಅವಕಾಶ ಇದ್ದು ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಸ್ಥಳೀಯ ಹೊನ್ನೇಗೌಡ, ಮಠದಲ್ಲಿರೋ ಮಕ್ಕಳಂತೆ ಶ್ರೀಗಳು ನವಿಲುಗಳನ್ನು ಸಹ ಕಾಳಜಿಯಿಂದ ಪೋಷಿಸುತ್ತಿದ್ದಾರೆ ಎಂದರು. ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡಿ ಸಾಕ್ತಾ ಇದ್ದಾರೆ ಗುರುಗಳು, ಅದೇ ರೀತಿ ನವಿಲುಗಳಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವಕ್ಕೆ ಏನು ದಿನನಿತ್ಯದ ಆಹಾರ ಬೇಕು, ನೀರು ಬೇಕು, ಎಲ್ಲ ವ್ಯವಸ್ಥೆನ ಪೂಜ್ಯ ಸ್ವಾಮೀಜಿಯವರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಮತ್ತೋರ್ವ ಸ್ಥಳೀಯ ಚನ್ನಾಚಾರ್, ಮಯೂರವನದಲ್ಲಿ ಸಾವಿರಾರು ನವಿಲುಗಳಿದ್ದು ಇಲ್ಲಿ ನವಿಲುಗಳಿಗೆ ಉತ್ತಮವಾದ ವಾತಾವರಣವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಇದಾವೆ, ಸುಮಾರು ಡೈಲಿ ಸಂಜೆ ಹೊತ್ತು ಆಡ್ಕೊಂಡು ಹೋಯ್ತವೆ, ತಿರ್ಗಾ ಬರ್ತವೆ. ಅವಕ್ಕೆಲ್ಲ ರಕ್ಷಣೆ ಚೆನ್ನಾಗಿದೆ. ನವಿಲು ಅಭಯಾರಣ್ಯದ ಗಾರ್ಡನ್ ಚಿಕ್ಕವೀರಯ್ಯ ಆದಿಚುಂಚನಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಕೃಪೆಯಿಂದ ಇಲ್ಲಿ ಸಾವಿರಾರು ನವಿಲುಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಆಹಾರ ನೀಡಿ ಸಾಕಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ಸಾವಿರಾರು ನವಿಲುಗಳು ಸಾಕಿದ್ದಾರೆ. ಅವಕ್ಕೆ ಬೆಳಗ್ಗೆ ಸಾಯಂಕಾಲ ಆಹಾರವನ್ನು ನೀಡ್ತಾ ಇದ್ದಾರೆ. ಸುಮಾರು ಸಾವಿರಾರು ನವಿಲುಗಳು ಇದೆ, ಬೆಳಗ್ಗೆ ಸಾಯಂಕಾಲ ಸಿಗ್ತಾರೆ.